ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನೀವು ನೋಡ್ತಾ ಇರೋದು ನಿತ್ಯ ಕರ್ನಾಟಕ ಟಿವಿ ಚಾನಲ್. ಸ್ನೇಹಿತರೆ, ಈ ವಿಡಿಯೋನ ವಿಶೇಷತೆ ಏನಂದರೆ, ನಾನು ನಿಮಗೆ ಈ ವಿಡಿಯೋನಲ್ಲಿ ಹೇಳಿಕೊಡ್ತೀನಿ ಒಂದು ಟಿಫಿನ್ ಸೆಂಟ್ರನ್ನ ಓಪನ್ ಮಾಡೋದು ಹೇಗೆ, ಅದರಿಂದ ಎಷ್ಟೆಲ್ಲ ಲಾಭ ಗಳಿಸಬಹುದು ಅಂತ. ಸ್ನೇಹಿತರೆ, ಈ ಬಿಸ್ನೆಸ್ನ ನಾವು ಲೋಕಲ್ ಬಿಸ್ನೆಸ್ ಅಥವಾ ಒಂದೇ ಸತಿ ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭ ಗಳಿಸೋ ಬಿಸ್ನೆಸ್ ಕೂಡ ಅನ್ನಬಹುದು. ಯಾವುದೇ ಅಡುಗೆ ಆಗಲಿ ಬಿಸಿ ಬಿಸಿ ಮತ್ತು ಟೇಸ್ಟಿಯಾಗಿ ಮಾಡಿಕೊಟ್ರೆ ನಿಮ್ಮ ಹೋಟೆಲ್ ಮುಂದೆ ಜನ ಕ್ಯೂ ನಿಂತಿರುತ್ತೆ. ಹಸಿದವರಿಗೆ ಹೊಟ್ಟೆ ತುಂಬಿಸುವ ಈ ಟಿಫಿನ್ ಸೆಂಟರ್ ಮಾಡ್ತಿರೋರಿಗೆ ಲಾಭ ಕಟ್ಟಿಟ್ಟ ಬುತ್ತಿ ಕೂಡ ಅನ್ನಬಹುದು. ಸ್ನೇಹಿತರೆ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅನ್ನೋದು ಮಾತು ಎಷ್ಟು ಸತ್ಯ ನೋಡಿ. ಶ್ರೀಮಂತನೇ ಇರಲಿ ಅಥವಾ ಬಡವನೇ ಇರಲಿ, ಹಸಿದವನಿಗೆ ಹೊಟ್ಟೆ ತುಂಬಿಸುವುದು ಒಂದು ಹೊತ್ತಿನ ಊಟ. ವೀಕ್ಷಕರೇ, ಈ ಟಿಫಿನ್ ಸೆಂಟರ್ ಬಿಸ್ನೆಸ್ ನಿಜಕ್ಕೂ ಲಾಭದಾಯಕನ? ಈ ಬಿಸ್ನೆಸ್ನ ನಂಬಿಕೊಂಡು ಬದುಕು ಕಟ್ಟಿಕೊಳ್ಳಲು ಸಾಧ್ಯನಾ ಅಂತ ಅಂದುಕೊಂಡ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಹೌದು. ಈ ಬಿಸ್ನೆಸ್ನ ನಂಬಿಕೊಂಡು ಇಂದು ಲಕ್ಷಾಂತರ ಜನ ಬದುಕು ರೂಪಿಸಿಕೊಂಡಿದ್ದಾರೆ. ಹೋಟೆಲ್ ಅಂದಾಗ ದೊಡ್ಡ ದೊಡ್ಡ ಕಟ್ಟಡದ ಹೋಟೆಲ್ಗೆ ಹೋಗಬೇಡಿ. ನಾವು ಹೇಳ್ತಿರೋದು ಸಾಮಾನ್ಯರಲ್ಲಿ ಸಾಮಾನ್ಯನೊಬ್ಬ ಬದುಕನ್ನು ಕಟ್ಟಿಸಿಕೊಳ್ಳಲು ಒಂದು ಬೀದಿಯಲ್ಲಿ ತನ್ನ ಸಣ್ಣ ಟಿಫಿನ್ ಸೆಂಟರ್ ತೆಗೆದು ದಿನಕ್ಕೆ 4 ರಿಂದ 5 ಸಾವಿರ ಲಾಭ ಗಳಿಸ್ತಿರೋ ಬಿಸ್ನೆಸ್ ಬಗ್ಗೆ. ಅದೇ ನೀವು ಒಂದು ಅಂಗಡಿಯಲ್ಲಿ ಸ್ಟಾರ್ಟ್ ಮಾಡ್ತೀವಂದರೆ 1 ಲಕ್ಷ ಇನ್ವೆಸ್ಟ್ಮೆಂಟ್ ಆಗ್ಬೋದು. ಅಂಗಡಿಯ ಬಾಡಿಗೆ ಮತ್ತು ಎಲ್ಲ ಸಾಮಾನು ಹಿಡ್ಕೊಂಡು ಟೋಟಲ್ ಆಗಿ 1 ಲಕ್ಷ ತನಕ ಇನ್ವೆಸ್ಟ್ಮೆಂಟ್ ಬರಬಹುದು. ಸಣ್ಣ ಮಟ್ಟದಲ್ಲಿ ಗಾಡಿ ಮೇಲೆ ನೀವು ಟಿಫಿನ್ ಸೆಂಟರ್ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ 20 ರಿಂದ 30 ಸಾವಿರ ಆಗಬಹುದು. ಸ್ನೇಹಿತರೆ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಬಳಿ ಟಿಫಿನ್ ಸೆಂಟರ್ ಮಾಡುವ ವ್ಯಾಪಾರಿ ಕೂಡ ಇಂದು ತಮ್ಮ ಕನಸಿನ ಬದುಕನ್ನು ನಡೆಸಿಕೊಂಡು ಹೋಗಲು ಕಾರಣ ಆಗಿದೆ ಈ ಟಿಫಿನ್ ಸೆಂಟರ್ ಬಿಸ್ನೆಸ್. ಕಡಿಮೆ ಸಮಯ ಮತ್ತು ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ನಡೆಸಿಕೊಂಡು ಹೋಗುವ ಬಿಸ್ನೆಸ್ ಅಂದರೆ ಈ ಟಿಫಿನ್ ಸೆಂಟರ್ ಬಿಸ್ನೆಸ್. ಇಂಥದ್ದು ನೀವು ಒಂದು ಅಂಗಡಿ ತೆಗಿಬೇಕಂದ್ರೆ ಎಲ್ಲ ಖರ್ಚು ತೆಗೆದು ತಿಂಗಳಿಗೆ 50 ರಿಂದ 60 ಸಾವಿರ ಲಾಭ ಗಳಿಸ್ಬೋದು. ನೀವು ಟೇಸ್ಟಿಯಾಗಿ ಒಳ್ಳೆ ಕ್ವಾಂಟಿಟಿ ಮತ್ತು ಒಳ್ಳೆ ಕ್ವಾಲಿಟಿನಲ್ಲಿ ಕೊಡ್ತಾ ಇದ್ದರೆ ಜನ ತಾವೇ ನಿಮಗೆ ಹುಡ್ಕೊಂಡು ಬರ್ತಾರೆ. ಟಿಫಿನ್ ಸೆಂಟ್ರು ಹೋಟೆಲ್ ತೆಗೆಯೋ ಮುನ್ನ ಮೊದಲು ಆ ಜಾಗದಲ್ಲಿ ಜನಸಂಖ್ಯೆ ಹೇಗಿದೆ, ಗ್ರಾಹಕರು ನಮಗೆ ಗುರುತಿಸಬುತ್ತಾರಾ ಅನ್ನೋದು ತುಂಬ ಮುಖ್ಯವಾಗಿದೆ. ಯಾವುದೇ ಒಂದು ಅಂಗಡಿ ತೆಗಿಬೇಕಂದ್ರೆ ಯಾವ ಪ್ಲೇಸ್ನಲ್ಲಿ ತೆಗಿಬೇಕು ಅನ್ನೋದು ತುಂಬ ಗೊಂದಲ ಇದ್ದೇ ಇರುತ್ತೆ. ಕೆಲವು ಜಾಗದಲ್ಲಿ ಹೋಟೆಲ್ಗಿಂತಲೂ ಚಾಟ್ ಸೆಂಟರ್ಗೆ ತುಂಬ ಬೇಡಿಕೆ ಇರುತ್ತೆ. ಎಕ್ಸಾಂಪಲ್, ಕಾಲೇಜ್, ಸ್ಕೂಲ್ ಹತ್ತಿರ ಚಾಟ್ ಸೆಂಟರ್ಗೆ ಬೇಡಿಕೆ ಜಾಸ್ತಿ. ಅದಕ್ಕೋಸ್ಕರ ನಾವು ಟಿಫಿನ್ ಸೆಂಟರ್ನ ಜನ ಹೆಚ್ಚಾಗಿ ಓಡಾಡುತ್ತಿರುವ ಜಾಗದಲ್ಲಿ ಹಾಕಬೇಕು. ಒಳ್ಳೆಯದು ಅಂದರೆ ಮೇನ್ ರೋಡ್, ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್, ಹಾಸ್ಪಿಟಲ್ ಮುಂದೆ ಇಂಥ ಜಾಗದಲ್ಲಿ ನಾವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡುವುದರಿಂದ ಆದಷ್ಟು ಬೇಗ ನಾವು ಲಾಭ ಗಳಿಸ್ಬೋದು. ಸ್ನೇಹಿತರೆ, ಈ ಬಿಸ್ನೆಸ್ನಲ್ಲಿ ನಾವು ಕೇವಲ 4 ರಿಂದ 5 ತಾಸು ಕೆಲಸ ಮಾಡಿ, ಅಂದರೆ ಮಾರ್ನಿಂಗ್ 8 ರಿಂದ 12 ತನಕ ಸ್ವಲ್ಪ ಪರಿಶ್ರಮ ಪಟ್ಟರೆ ನಾವು ತಿಂಗಳಿಗೆ ಆರಾಮಾಗಿ 50 ರಿಂದ 60 ಸಾವಿರ ತನಕ ಲಾಭ ಗಳಿಸಬಹುದು. ವೀಕ್ಷಕರೇ, ಕೇಳಿದ್ರಲ್ಲ ಎಷ್ಟೆಲ್ಲ ಥಾಟ್ಸ್ನ ನಾವು ತಲೆಗಿಟ್ಕೊಂಡು ಒಂದು ಟಿಫನ್ ಸೆಂಟರ್ನ ಓಪನ್ ಮಾಡಬೇಕು ಅಂತ. ಇಂತಹ ಒಳ್ಳೆ ಬಿಸ್ನೆಸ್ ಐಡಿಯಾಸ್ ಮತ್ತು ಟಿಪ್ಸ್ಗೋಸ್ಕರ ನಮ್ಮ ಈ ನಿತ್ಯ ಕರ್ನಾಟಕ ಟಿವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಮರಿದೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ.